2 ಫೈಟರ್ ಜೆಟ್. ಶ್ರೀನಗರದ ಲಾಸ್ಟನ್ನಲ್ಲಿ 1 ಫೈಟರ್ ಜೆಟ್ ಅನ್ನ ಭಾರತೀಯ ಸೇನೆ ಹೊಡೆದು ಹಾಕಿದ. ಉತ್ತರ ಕಾಶ್ಮೀರದಲ್ಲಿ 2ನೇ ಫೈಟರ್ ಜೆಟ್ ಅನ್ನ ಭಾರತೀಯ ಸೇನೆ ಉಡಿಸ್ ಮಾಡಿದೆ. ಫೈಟರ್ ಜೆಟ್ ಕಾಂಬ್ಯಾಟ್ನಲ್ಲಿ ಧ್ವಂಸವಾಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಫೈಟರ್ ಜೆಟ್ಸ್ ಮೂಲಕವೇ ಪಾಕ್ ಜೆಟ್ಸ್ ಅನ್ನ ಭಾರತೀಯ ಸೇನೆ ಧ್ವಂಸ ಮಾಡಿದೆ. ಆ ಮೂಲಕ ಪಾಕಿಸ್ತಾನದ 2 ಫೈಟರ್ ಜೆಟ್ಗಳು ಕೂಡ ಧ್ವಂಸವಾಗಿದೆ. ಒಂದ್ ಕಡೆ ಫೈಟರ್ ಜೆಟ್, ಮತ್ತೊಂದು ಕಡೆ ಡ್ರೋನ್, ಎಲ್ಲವನ್ನ ಕೂಡ ಉಡಿಸ್ ಮಾಡಿದೆ ಭಾರತೀಯ ಸೇನೆ. ಅದರ ಅವಶೇಷಗಳು ಭಾರತದ ನೆಲದಲ್ಲಿ ಅಲ್ಲಿ ಇಲ್ಲಿ ಸಿಗ್ತಾ ಇದೆ. ಅಷ್ಟು ಶಕ್ತಿಶಾಲಿ ಇಲ್ಲದೆ ಇರುವಂತಹ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ಈ ರೀತಿ ಪ್ರತೀಕಾರ ತೀರಿಸಿಕೊಳ್ಳುವ ಪ್ರಯತ್ನ ಪ್ರತಿ ಹಂತದಲ್ಲೂ ಕೂಡ ಪಾಕಿಸ್ತಾನದ ಕಡೆಯಿಂದ ಆಗ್ತಾ ಇದೆ. ಅದನ್ನ ಭಾರತೀಯ ಸೇನೆ ಯಶಸ್ವಿಯಾಗಿ ಆರಂಭಿಕ ಹಂತಗಳಲ್ಲೇ ವಿಫಲಗೊಳಿಸ್ತಾ ಇದೆ. ಅದರ ಅವಶೇಷಗಳು ಅಲ್ಲಿ ಇಲ್ಲಿ ಬಿದ್ದಿರುವ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. 2 ಫೈಟರ್ ಜೆಟ್ ಪಾಕಿಸ್ತಾನ ಪ್ರಯೋಗ ಮಾಡೋದಕ್ಕೆ ಮುಂದಾಯಿತು. ಬಟ್ ಭಾರತದ ಸೇನೆಯ ಬಳಿ ಇದ್ದಂತಹ ಫೈಟರ್ ಜೆಟ್ ಮೂಲಕವೇ ಆ 2 ಫೈಟರ್ ಜೆಟ್ಗಳನ್ನ ಕೂಡ ಹೊಡೆದುರುಳಿಸಲಾಗಿದೆ. ನೋಡಿ, ಈ ರೀತಿ ಗುಂಡು ಬಿದ್ದಿರುವ ದೃಶ್ಯ, ಅದರಲ್ಲಿ ಇರುತ್ತಲ್ಲ ಕೆಲ ಬುಲೆಟ್ಗಳು ಅಲ್ಲಿ ಇಲ್ಲಿ ರೋಡಲ್ಲಿ ಬಿದ್ದಿದೆ ನೋಡಿ. ಭಾರತೀಯ ಸೇನೆ ಹೊಡೆದು ಹಾಕಿರುವಂತಹ ಪರಿಣಾಮ ಭಾರತದ ನೆಲದಲ್ಲಿ ಪಾಕಿಸ್ತಾನ ಪ್ರಯೋಗ ಮಾಡಿರುವ ಶಕ್ತಿಹೀನ ಶಸ್ತ್ರಾಸ್ತ್ರಗಳು ಭಾರತದ ನೆಲದಲ್ಲಿ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ. ಇದು ಪ್ರತೀಕಾರ ಭಾರತೀಯ ಸೇನೆಯಿಂದ. ಯಾವಾಗ ಪಾಕಿಸ್ತಾನಕ್ಕೆ ಬುದ್ಧಿ ಬರುತ್ತೆ ಅನ್ನೋದೇ ಬಹುತೇಕರ ಪ್ರಶ್ನೆ. ಈ ಜನದಲ್ಲಿ ಅದಕ್ಕೆ ಬುದ್ಧಿ ಬರಲ್ಲ ಬಿಡಿ, ಅದರ ಬುದ್ಧಿ ಮತ್ತೆ ತೋರಿಸ್ತಾನೆ ಇರುತ್ತೆ ಆಗಾಗ ಅಂತ. ಕಾರಣ ಇಷ್ಟೇ, ಪಾಕಿಸ್ತಾನದಲ್ಲಿ ವಾಸ ಮಾಡ್ತಾ ಇರುವಂತಹ ಜನನೇ ಸರ್ಕಾರದ ವಿರುದ್ಧ ದಂಗೆ ಹೇಳ್ತಾರೆ. ಬದುಕುವಂತಹ ಪರಿಸ್ಥಿತಿ ಪಾಕಿಸ್ತಾನದ ನೆಲದಲ್ಲಿಲ್ಲ ಅಂತ ನಾಗರಿಕರೇ ಅಲ್ಲಿ ಛೀಮಾರಿ ಹಾಕ್ತಾರೆ ಸರ್ಕಾರಕ್ಕೆ. ಅಂದ್ರೆ ಇಷ್ಟೆಲ್ಲ ಅವನತಿಯತ್ತ ಒಂದು ದೇಶ ಹೊರಟಿರುವಂತಹ ಸಂದರ್ಭದಲ್ಲೂ ಕೂಡ ಏನೋ ಮಾಡ್ಬಿಡ್ತೀನಿ ಅಂತ ಹೊರಟಿದೆಯಲ್ಲ ಪಾಕಿಸ್ತಾನ, ಇದು ಹೇಡಿತನ ಅಲ್ಲದೆ ಮತ್ತಿನ್ನೇನು ಅನ್ನೋದು ಪ್ರಶ್ನೆ. ಕಂಪೇರ್ ಮಾಡಿ ಹೇಳ್ತಾ ಇದ್ನಲ್ಲ, ಒಂದ್ ಕಡೆ ನಮ್ಮ ಭಾರತದ ನೆಲದಲ್ಲಿ ಎಲ್ಲೂ ಕೂಡ ಸಮಸ್ಯೆಗಳಾಗಬಾರದು ಅಂತ ಪ್ರಮುಖ ಏರ್ಪೋರ್ಟ್ಗಳನ್ನ ಬಂದ್ ಮಾಡ್ತಿದ್ದಾರೆ. ನಾಗರಿಕರು ಯಾರೆಲ್ಲ ಅಪಾಯ ಸ್ಥಳಗಳಲ್ಲಿದ್ರು ಅವರೆಲ್ಲರನ್ನ ಕೂಡ ಸ್ಥಳಾಂತರ ಮಾಡಲಾಗ್ತಾ ಇದೆ. ಆದ್ರೆ ಪಾಕಿಸ್ತಾನ ಏನ್ ಮಾಡ್ತಾ ಇದೆ ಅಂದ್ರೆ, ನಿನ್ನೆ ಭಾರತೀಯ ಸೇನೆ ನಡೆಸಿರುವಂತಹ ಸುದ್ದಿಗೋಷ್ಠಿಯಲ್ಲಿ ಬಹಳ ಸ್ಪಷ್ಟವಾಗಿ, ಬಹಳ ಹೆಮ್ಮೆಯಿಂದ ಹೇಳ್ತೀವಲ್ಲ, ನಮ್ಮ ಬೆಳಗಾವಿಯ ಸೊಸೆ ಕರ್ನಲ್ ಕುರೇಶಿ ಅವರು ಅಂತ, ಸೋಫಿಯಾ ಕುರೇಶಿ ಅವ್ರು ಹೇಳೋ ಪ್ರಕಾರ ನಾಗರಿಕರನ್ನ ಹೊತ್ತೊಯ್ತಾ ಇದ್ದಂತಹ ವಿಮಾನವನ್ನ ಅಡ್ಡಗಟ್ಟಿ ಹೇಡಿತನ ಪ್ರದರ್ಶನ ಮಾಡ್ತಾ ಇದೆ ಪಾಕಿಸ್ತಾನ ಅಂತ. ಈ ಬಗ್ಗೆ ಮಾತನಾಡೋದಕ್ಕೆ, ಮಾಹಿತಿ ಕೊಡೋದಕ್ಕೆ ಕಂಟೆಂಟ್ ಎಡಿಟರ್ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಸದ್ಯದ ಸ್ಥಿತಿಗತಿಯನ್ನ ಅವಲೋಕನ ಮಾಡ್ತಾ ಇದ್ರೆ ಯಾವ ರೀತಿಯ ಸನ್ನಿವೇಶ ಇದೆ, ಹೇಗ್ ನೋಡ್ತಾ ಇದ್ದೀರಿ ಇದನ್ನ? ಒಂದು ಶ್ರುತಿ, ಈ ಸದ್ಯದ ಮಟ್ಟಿಗೆ ಏನ್ ಹೇಳ್ಬೇಕಂತಂದ್ರೆ, ಯುದ್ಧ ಅಂತ ಅಫಿಷಿಯಲ್ ಆಗಿ ಡಿಕ್ಲೇರ್ ಆಗಿಲ್ಲ. ಅಷ್ಟು ಬಿಟ್ಟರೆ ಇದು ಅಘೋಷಿತವಾಗಿ ಯುದ್ಧನೇ ನಡೀತಾ ಇದೆ. ಅದನ್ನ ಪಾಕಿಸ್ತಾನ ಡಿಫೆನ್ಸ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ. ಇಲ್ಲಿ ಏನಂತ ಅಂದ್ರೆ, 2 ಫೈಟರ್ ಜೆಟ್ ಗಳನ್ನ ಇಂಡಿಯಾದ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದಾಕಿದೆ. ಯೂಶಲಿ ಡೆಲ್ಲಿಯನ್ನೇ ಅಟ್ಯಾಕ್ ಮಾಡಿ 2 ಫೈಟರ್ ಜೆಟ್ ಗಳು ಬರ್ತಾ ಇದ್ವು, ಮಿಸೈಲ್ ಗಳನ್ನ ಲಾಂಚ್ ಮಾಡಿದ್ರು. ಆ ಫೈಟರ್ ಜೆಟ್ ಗಳನ್ನ ಆಕಾಶ್ ಮಿಸೈಲ್ ಸಿಸ್ಟಮ್ ಹೊಡೆದಾಕಿದೆ. ಫೈಟರ್ ಜೆಟ್ ಗಳು ಬಿದ್ದಿರೋ ಅವಶೇಷಗಳು ಸಿಕ್ಕಿದೆ, ನಮ್ಗೆ ವಿಡಿಯೋಗಳು ಸಿಕ್ಕಿದಾವೆ. ಆ 2 ಪೈಲಟ್ ಮಿಸ್ ಆಗಿದೆ, ಆ ಪೈಲಟ್ ಗಳನ್ನ ಹುಡುಕ್ತಾ ಇದ್ದಾರೆ. ಅದು ಒಂದು ಶ್ರೀನಗರದಲ್ಲಿ, ಇನ್ನೊಂದು ನಾರ್ತ್ ಕಾಶ್ಮೀರ್, ಉತ್ತರ ಕಾಶ್ಮೀರ್ ಅಂತ ಬರುತ್ತೆ. ಅದು ಏನು ಅಂತ ಅಂದ್ರೆ ಪಾಕಿಸ್ತಾನದ ಬಾರ್ಡರ್. ಅದು ಅಂದ್ರೆ ಬಾರ್ಡರ್ ಹತ್ರ ಇರೋ ಪ್ಲೇಸ್ ಅಲ್ಲಿ ಒಂದು ಹೊಡೆದಿದ್ದಾರೆ, ಇನ್ನೊಂದು ಶ್ರೀನಗರದ ಹತ್ರ ಒಂದು ಹೊಡೆದಿದ್ದಾರೆ. ಆ 2 ಫೈಟರ್ ಜೆಟ್ ಗಳನ್ನ ಇಂಡಿಯಾ ಹೊಡೆದಾಕಿದೆ. 2 ಕೂಡ ಆಕಾಶ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಹೊಡೆದಿರೋದು. ಅದು ಬೆಂಗಳೂರು ಡಿಫೆನ್ಸ್ ಸಿಸ್ಟಮ್. ಅದು ಒಂದು ಅಪ್ರಿಶಿಯೇಟ್ ಮಾಡೋದಾದ್ರೆ, ಇನ್ನೊಂದು ಏನಂತಂದ್ರೆ ದೆಹಲಿಯಲ್ಲಿ 2 ಕ್ಷಿಪಣಿಗಳನ್ನ ಪಾಕಿಸ್ತಾನ ಹೊಡೆಯಕ್ಕೆ ಟ್ರೈ ಮಾಡಿತ್ತು. ದಟ್ಸ್ ಹ್ಯೂಜ್ ಇದು ಅಂತ ಹೇಳ್ಬೋದು, ಅದು ದೊಡ್ಡ ಮಟ್ಟದ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕೆಂದ್ರೆ ದೇಶದ ರಾಜಧಾನಿಯನ್ನೇ ಟಾರ್ಗೆಟ್ ಮಾಡೋದಿದೆಯಲ್ಲ, ದಟ್ಸ್ ಅ ಬಿಗ್, ಅದನ್ನ ಯುದ್ಧ ಅಂತಾನೆ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಇಲ್ಲಿ ಆ 2 ಕ್ಷಿಪಣಿಗಳನ್ನ ಎಗೇನ್ ಆಕಾಶ್ ಡಿಫೆನ್ಸ್ ಸಿಸ್ಟಮ್ ಹೊಡೆದಾಕಿದೆ. ಆಕಾಶ್ ಡಿಫೆನ್ಸ್ ಸಿಸ್ಟಮ್ ಅಥವಾ S-400 ಇನ್ನು ಕನ್ಫರ್ಮೇಶನ್ ಇಲ್ಲ, ಬಟ್ ಹೊಡೆದಾಕಿರೋದು ನಿಜ. ಅದು ಹರಿಯಾಣದ ಶಿರ್ಸಾ ಅನ್ನೋ ಒಂದು ಗ್ರಾಮದಲ್ಲಿ ಆ ಕ್ಷಿಪಣಿಗಳ ತುಣುಕುಗಳು ಬಿದ್ದಿದ್ದಾವೆ. ಸೊ ದೆಹಲಿಯ ಪ್ರದೇಶನ ಎಂಟ್ರಿ ಆಗೋದಕ್ಕೂ ಮುಂಚೆನೆ ಹರಿಯಾಣದ ಒಂದು ದೂರದ ಪ್ರದೇಶದಲ್ಲಿ ಹೊಡೆದಾಕಿದ್ದಾರೆ. ನಿಮ್ಗೆ ಆಕಾಶ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಗೊತ್ತಿರ್ಬೋದು. ಇಟ್ಸ್
ಅವರೇಜ್ 45ರಿಂದ 70 ಕಿಲೋಮೀಟರ್ ದೂರದಲ್ಲಿ ಯಾವುದೇ ಒಂದು ಟಾರ್ಗೆಟ್ ಬಂದ್ರು ಕೂಡ ಆಕಾಶದಲ್ಲಿ ಹೊಡೆದಾಕ್ಬಿಡುತ್ತೆ. ಸೊ ಆ ಸಿಸ್ಟಮ್ ಅಲ್ಲಿ ದೆಹಲಿಯಿಂದ ಪ್ರವೇಶ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಆದ್ರೆ ಆ ಕ್ಷಿಪಣಿ ಬಿದ್ದಿರೋ ಪ್ಲೇಸ್ ಇರುತ್ತಲ್ಲ, ಆ ಬಿದ್ದಿರೋ ಪ್ಲೇಸ್ ನಾಗರಿಕರ ಜಾಗದಲ್ಲಿ ಬಿದ್ದಿದೆ ಇನ್ನೊಂದು ಇದೆಯಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಶಿರ್ಸಾ ಅನ್ನೋ ಗ್ರಾಮದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಶಿರ್ಸಾ ಅನ್ನೋ ಗ್ರಾಮದ ಪರಿಸ್ಥಿತಿ ಏನು ಅಂತ ಗೊತ್ತಿಲ್ಲ. ಒಂದು ಕಡೆ ಏರ್ ಡಿಫೆನ್ಸ್ ಸಿಸ್ಟಮ್ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾರೆ, ಬಟ್ ಪಾಕಿಸ್ತಾನ ಇವತ್ತು ಅಂದ್ರೆ ಮೇ 9ನೇ ತಾರೀಕು ನೈಟ್ ಏನು ಇದು ಮಾಡಿದೆ ಅಂತಂದ್ರೆ, ಮೊನ್ನೆ ಮೇ 8ನೇ ತಾರೀಕು 7:30 ಕೌಂಟರ್ ಶುರುವಾಗಿತ್ತು, ಅವರ ದಾಳಿಗಳು ಶುರುವಾಗಿದ್ದು. ನೂರಾರು ಕ್ಷಿಪಣಿಗಳನ್ನ ಡ್ರೋನ್ಗಳನ್ನ ಹಾರ್ಬಿಟ್ಟಿದ್ರು. ಬಟ್ ಮೇ 9ನೇ ತಾರೀಕು 8 ಗಂಟೆಯಿಂದ ಸಂಜೆವರೆಗೂ ಒಂದು 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 ಅವರೇಜ್ ಲೆವೆಲ್ ಅಲ್ಲಿ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಅದಾದ ನಂತರ ಮಿಡ್ ನೈಟ್ ಹತ್ರ ಆಗ್ತಾ ಇದ್ದಂತೆ ಆ ಅಟ್ಯಾಕ್ ನ ಫೈಟರ್ ಜೆಟ್ಗಳು ಬರುತ್ತೆ, ಮಿಸೈಲ್ಗಳು ಬರುತ್ತೆ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅರ್ಲಿ ಮಾರ್ನಿಂಗ್ ಅಲ್ಲಿ ಯೂಶಿಯಲಿ ನಾವೆಲ್ಲರೂ ಅರ್ಲಿ ಮಾರ್ನಿಂಗ್ ಸುಖ ಇದ್ರೆ ಡಿಫೆನ್ಸ್ ಸಿಸ್ಟಮ್ ಮತ್ತು ಮಿಲಿಟರಿ ಸಿಸ್ಟಮ್ ಏನೇ ಇರ್ಬೋದು ಫುಲ್ ಆಕ್ಟಿವ್ ಇರ್ತಾರೆ. ಇದನ್ನ ಕೂಡ ಇಲ್ಲಿ ನೋಡ್ಬೋದು ನಾವು. ಈ ಎಲ್ಲವನ್ನೂ ಕೂಡ ಡಿಫೆನ್ಸ್ ಸಿಸ್ಟಮ್ ಹೊಡೆದಾಕಿದೆ. ಎರಡನೇದು ಜಮ್ಮು ಕಾಶ್ಮೀರದ ಪ್ರಾರ್ಥನಾ ಸ್ಥಳಗಳ ಮೇಲೆ, ಶಂಭು ಟೆಂಪಲ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅವರು ಕ್ರಿಶ್ಚಿಯನ್ ಸ್ಕೂಲ್ಗಳನ್ನು ಬಿಟ್ಟಿಲ್ಲ, ಚರ್ಚ್ಗಳನ್ನು ಬಿಟ್ಟಿಲ್ಲ, ಸಿಖ್ ಗುರುದ್ವಾರಗಳನ್ನು ಬಿಟ್ಟಿಲ್ಲ, ಹಿಂದೂ ಧಾರ್ಮಿಕ ಕೇಂದ್ರಗಳನ್ನ ಬಿಟ್ಟಿಲ್ಲ. ಅದು ಒಂದ್ ರೀತಿ. ಈಗ ನಿನ್ನೆ ಸೋಫಿಯಾ ಕುರೇಶಿ ಅವರು ಹೇಳ್ತಾ ಇದ್ರು, ಧಾರ್ಮಿಕ ಗಲಭೆನ ಸೃಷ್ಟಿ ಮಾಡ್ಲಿಕ್ಕೋಸ್ಕರ ಪಾಕಿಸ್ತಾನ ಈ ರೀತಿಯ ಸೀನ್ ಕ್ರಿಯೇಟ್ ಮಾಡ್ತಾ ಇದೆ ಅಂತ. ಅದಕ್ಕೆ ಪೂರಕವಾಗಿ ಈ ಒಂದು ಧಾರ್ಮಿಕ ಕೇಂದ್ರಗಳ ಮೇಲೆ ಅಟ್ಯಾಕ್ ಆಗ್ತಾ ಇರೋದನ್ನ ಕನ್ಸಿಡರ್ ಮಾಡಬಹುದು. ಮತ್ತೊಂದು ಮೇಜರ್ ಅಂತಂದ್ರೆ, ಪಾಕಿಸ್ತಾನ ಯಾವತ್ತೂ ಕೂಡ ಒಂದು ಡಿಫೆನ್ಸ್ ಮೋಡ್ ಸಿಸ್ಟಮ್ ಅಲ್ಲಿ ಹೋಗಲ್ಲ. ಅವ್ರು ಏನಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ NTM ಅಂತ PANTM ಅಂತ ಕರೀತಾರೆ, ಅದು ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಯಾವುದೇ ನಾಗರಿಕ ವಿಮಾನ ಆ ಪ್ರದೇಶದಲ್ಲಿ ಯಾರೋ ಆಗಿಲ್ಲ ಅಂತ ಅಂದ್ಬಿಟ್ಟು ಇವತ್ತು ಡಿಕ್ಲೇರ್ ಮಾಡಿದ್ದಾರೆ. ಬಟ್ ನಿನ್ನೆವರೆಗೂ ಅಥವಾ ಮತ್ತೆ ಮಾಡಬಹುದು ಅವರು ಆ ಬಾರ್ಡರ್ ಪ್ರದೇಶದಲ್ಲಿ ಯುದ್ಧ ವಿಮಾನಗಳ ಜೊತೆ ಕಮರ್ಷಿಯಲ್ ಫ್ಲೈಟ್ ಗಳು ಕೂಡ ಹಾರಾಡ್ತವೆ. ಅದು ಬೈ ಮಿಸ್ಟೇಕ್ ಏನಾದ್ರೂ ಒಂದು ಯಾವುದೋ ಕ್ಷಿಪಣಿ ಅಥವಾ ಏರ್ ಡಿಫೆನ್ಸ್ ಸಿಸ್ಟಮ್ ನ ಒಂದು ಬೈ ಮಿಸ್ಟೇಕ್ ಒಂದು ತುಣುಕು ಆ ವಿಮಾನಕ್ಕೆ ತಗಲಿದ್ರು ಕೂಡ ವಿಮಾನ ಬ್ಲಾಸ್ಟ್ ಆಗುತ್ತೆ. ನಿಮ್ಗೆ ಫ್ಲೈಟ್ ಗಳ ಸಿಸ್ಟಮ್ ಗೊತ್ತಿರುತ್ತೆ, ನಿಮ್ಗೆ ಒಂದು ಹಕ್ಕಿ ತಡೋದು ಕೂಡ ತಡೆಯೋದಿಲ್ಲ, ಅದು ಇದಾಗುತ್ತೆ. ಆ ರೀತಿಯ ಕಮರ್ಷಿಯಲ್ ಫ್ಲೈಟ್ ಏನಾದ್ರು ಇಂಡಿಯಾ ಡಿಕ್ಕಿ ಹೊಡೆದ್ರೆ, ಇಂಡಿಯಾದ ಕ್ಷಿಪಣಿಯ ತುಣುಕುಗಳು ಡಿಕ್ಕಿ ಹೊಡೆದ್ರೆ, ಇಂಡಿಯಾ ಕೌಂಟರ್ ಅಟ್ಯಾಕ್ ಕೊಡ್ಬೇಕಾದ್ರೆ ಅದಕ್ಕೆ ಏನಾದ್ರು ಡ್ಯಾಮೇಜ್ ಆದ್ರೆ, ಆಗ ಜಗತ್ತಿನ ಮುಂದೆ ಅಯ್ಯೋ ನೋಡಿ ಕಮರ್ಷಿಯಲ್ ಫ್ಲೈಟ್ ಗಳನ್ನ ಹೊಡೆದ್ಬಿಟ್ಟು ಸಾರ್ವಜನಿಕರನ್ನ ಗುರಿ ಮಾಡ್ತಿದ್ದಾರೆ, ನಾಗರಿಕರನ್ನ ಸಾಯಿಸ್ತಿದ್ದಾರೆ ಅಂತ ಹೊಡಿತಾರೆ. ಆ ತರದ ಒಂದು ಡ್ರಾಮಾ ಕ್ರಿಯೇಟ್ ಮಾಡ್ಲಿಕ್ಕೆ, ಒಂದು ವಿಕ್ಟಿಮೈಸ್ ಎವಿಡೆನ್ಸ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಪಾಕಿಸ್ತಾನ ಟ್ರೈ ಮಾಡ್ತಾ ಇದೆ. ಅದರ ಬಗ್ಗೆ ಕಂಪ್ಲೀಟ್ ಆಮೇಲೆ ಮತ್ತೆ ಒಂದಷ್ಟು ಡೀಟೇಲ್ಸ್, ಒಂದಷ್ಟು ಪಾಯಿಂಟ್ಸ್ ಗಳನ್ನ ಕೊಡ್ತೀನಿ